ನಿಮಗೆ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ. ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳಲ್ಲಿ. ಇದು ರೇಡಿಯೋ ಆಕ್ಟಿವ್. ನಾನಿದ್ದೀನಿ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಕೇಳುಗರೆ, ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾಲಾ ಅವರು. ಅವರ ಒಂದು ಜೀವನದ ಸ್ಟೋರಿನ ನಮ್ಮೊಟ್ಟಿಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾರೆ. ಅವರು ವೃತ್ತಿಗೆ ಬರೋದಕ್ಕೆ ಕಾರಣ ಏನು ಅನ್ನೋ ಅವರ ಒಂದು ಅನುಭವನ ನಮ್ಮೊಟ್ಟಿಗೆ ಇವತ್ತು ತಿಳಿಸ್ಕೊಡ್ತಾರೆ. ಹಾಗಾದರೆ ಬನ್ನಿ ಕೇಳುಗರೆ, ಇವತ್ತಿನ ಘನತೆಯ ದುಡಿಮೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲಿವರೆಗೂ ಓದಿದ್ದೀರಾ ಉಮಾ ನೀವು? ಮೇಡಮ್, ನಾನು SSLC ಫೇಲ್ ಆಗಿದ್ದೀನಿ ರೀ. ಮುಂದೆ ಯಾಕೆ ಓದಿಲ್ಲ ಉಮಾ ಅವರೇ? ಇಲ್ಲ ಮೇಡಮ್, ಆವಾಗಲೇ ನನಗೆ 14 ವರ್ಷ ಮೇಡಮ್. ಆವಾಗೆ ನನ್ನ ಮನ್ಯಾಗ ಮದ್ವೆಗೆ ಫಿಕ್ಸ್ ಮಾಡಿದ್ರು ಮೇಡಮ್. 14 ವರ್ಷಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ರೆ ಉಮಾ ನೀವು? ಹೌದು ಮ್ಯಾಮ್. ಓಕೆ. ಯಜಮಾನ್ರು ಏನು ಕೆಲಸ ಮಾಡ್ತಿದ್ರು? ಯಜಮಾನ್ರು ಲಾರಿ ಡ್ರೈವರ್ ಇದ್ರು ಮೇಡಮ್. ಎಷ್ಟು ಜನ ಮಕ್ಕಳು ಉಮಾ ನಿಮಗೆ? ನನಗೆ 2 ಜನ ಮೇಡಮ್. ಏನು ಮಕ್ಕಳು, ಏನು ಓದ್ತಾ ಇದ್ದಾರೆ ಮಕ್ಕಳು? ಮಕ್ಕಳದ್ದು ಇಬ್ಬರದು ಮದುವೆ ಮಾಡಿನ್ರಿ ಮೇಡಮ್. ನೀವು ಚಿಕ್ಕ ವಯಸ್ಸಿಗೆ ಮಾಡ್ಬಿಟ್ರ ಮಕ್ಕಳದು? ಮಗಳಿಗೆ ಮಾಡಿದ್ವಿ ಮೇಡಮ್. ಇವಾಗ 1 ವರ್ಷ ಆಯ್ತು ಮೇಡಮ್ ಮಗಳದು ಮಾಡಿ. ಮಗಂದು 1-2 ವರ್ಷ ಆಯ್ತು ಮೇಡಮ್. ಓಕೆ. ಮಗಳು ಓದಿಸಿದ್ರ ಮಕ್ಕಳನ್ನ? ಮಗಳು MSc ಮಾಡ್ಸಿನ್ರಿ ಮಗಳಿಗೆ. ಮಗ 2nd PUC ಓದಿದಾರ ಅಷ್ಟೇ. ಏನ್ ಕೆಲಸ ಮಾಡ್ತಾ ಇದ್ದಾರೆ ಮಗ ಈಗ? ಮಗ ಅಬಕಾರ್ಯಾಗ ಕೆಲಸ ಮಾಡ್ತಾನ್ರಿ ಮೇಡಮ್. ಮಗಳು ಮನೇಲೆ ಇದ್ದಾಳ್ರಿ ಮೇಡಮ್. ಈಗ ಮದುವೆ ಆಗಿ 1 ವರ್ಷಕ್ಕೇನೆ ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾಳ್ರಿ ಮೇಡಮ್. ಚಿಕ್ಕ ಮಗು ಐತ್ರಿ, ಮನೆಗೆ ಅದಾಳ್ರಿ ಮೇಡಮ್ ಮಗಳ. ಹೌದಾ? ಯಜಮಾನ್ರು ಇದಾರಾ? ಇಲ್ಲ ಮೇಡಮ್, ಯಜಮಾನ್ರು ಮದುವೆ ಆದ 5 ವರ್ಷಕ್ಕೆ ತೀರ್ಕೊಂಡ್ರಿ ಮೇಡಮ್. ಏನಾಗಿತ್ತು ಉಮಾ ಯಜಮಾನ್ರಿಗೆ? ಮೇಡಮ್, ಅವ್ರಿಗೆ ಆರಾಮಿದ್ದಿಲ್ರಿ. ಹೌದಾ? ಅಂದ್ರ ಅವರು ನನ್ನ ಮದ್ವೆ ಆದಾಗೆ ಮಾಮನಿಗೆ 30 ವರ್ಷ ಮೇಡಮ್. ನನಗೆ 14 ವರ್ಷ, ಮಾಮಗ ಅವಾಗೆ 30 ವರ್ಷ ಮೇಡಮ್. ಸಂಬಂಧಿಕರನ್ನ ಮದ್ವೆ ಆಗಿದ್ರ ನೀವು? ಮೇಡಮ್. ಮೇಡಮ್, ಮಾಮನಿಗೆ ಕೊಟ್ಟು ಮಾಡಿದ್ರೆ, ಅಮ್ಮನ ಚಿಕ್ಕಮ್ಮನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದೆ ಮೇಡಮ್. ಓಕೆ. ಹುಷಾರಿಲ್ದಲೇ ಡೆತ್ ಆದ್ರ ಅವರು? ಮೇಡಮ್. ಈಗ ಅವ್ರ ಊರಲ್ಲಿ ವಾಸವಾಗಿದ್ದೀರಾ ಅಥವಾ ನಿಮ್ಮ ಅಮ್ಮ ಮನೇಲಿ ವಾಸವಾಗಿದ್ದೀರಾ? ಇಲ್ಲ ಮೇಡಮ್, ನಮ್ಮ ಯಜಮಾನ್ರ ಮನೆಯಲ್ಲೇ ವಾಸ ಮಾಡಿದ್ದೀನಿ ಮೇಡಮ್. ನಿಮ್ಮ ಗಂಡನ ಮನೇಲೇ ಇದ್ದೀರಾ? ಹೌದು ಮೇಡಮ್. ಅವ್ರು ಒಬ್ಬರೇ ಇದ್ರು ಮೇಡಮ್. ಅವ್ರಿಗೆ ಅಣ್ಣ ತಮ್ಮ ಯಾರು ಇರ್ಲಿಲ್ಲ ಮೇಡಮ್. ಅತ್ತೆ ಇದ್ರು. ಅತ್ತೆ ಮನೆಗೆ 4 ವರ್ಷದಿಂದ ನಮ್ಮ ಮನೆಯವ್ರ ತಾಯಿ ತೀರ್ಕೊಂಡ್ರಿ ಮೇಡಮ್. ಆಸ್ತಿ ಇದೆಯಾ ಉಮಾ ಅವ್ರದ್ದು? 1-2 ಎಕರೆ ಜಮೀನ್ ಐತ್ರಿ ನಮ್ಮ ಯಜಮಾನ್ರದ. ಓಕೆ. ಈಗ ಯಾರು ಮಾಡ್ತಾರೆ ಅದನ್ನ? ನೀವೇ ಮಾಡಿಸ್ತಾ ಇದ್ದೀರಾ? ನಾವು ಬೇರೆಯವ್ರಿಗೆ ಕೊಡ್ತೀವ್ರಿ ಮೇಡಮ್. ನಮಗೆ ಮಾಡಕ್ ಆಗಲ್ರಿ ಹೊಲದ್ದು. ಬೇರೆಯವ್ರಿಗೆ ಕೊಡ್ತೀವ್ರಿ ಮೇಡಮ್ ಮಾಡ್ಲಿಕ್ಕೆ. ಬೇರೆಯವ್ರಿಗೆ ಮಾಡೋದಿಕ್ ಕೊಡ್ತೀರಾ? ಮೇಡಮ್. ಮುಕ್ತ ಅವರು ಹೇಗೆ ಪರಿಚಯ ಆದ್ರು ನಿಮ್ಗೆ? ಅಂದ್ರೆ ಮೇಡಮ್, ನಾವು 2007-8 ಈ ಸಮುದಾಯದಿಂದಾನೇ ಪರಿಚಯ ಆದ್ರಿ ಮೇಡಮ್. ಅಂದ್ರ ಅವ್ರದ್ದು ಗದಗ ಜಿಲ್ಲೆ ರೀ, ನಮ್ದು ರಾಯಚೂರು ಜಿಲ್ಲೆ. ನಮ್ ಜೊತೆ ಸಂರಕ್ಷಾ ಅಂತೇಳಿ ಒಂದು NGO ಕೆಲಸ ಮಾಡ್ತಾ ಇತ್ರಿ. ಅವ್ರೆಲ್ಲ ಜಿಲ್ಲೆ ಓಡಾಡಿ ಕೆಲಸ ಮಾಡೋವಾಗೆ ನಾವ್ ಹಂಗೆ ಜಿಲ್ಲೆಯಿಂದ ನಾವೆಲ್ಲ ಸೆಕ್ಸ್ ವರ್ಕರ್ಸ್ ಹೆಣ್ಮಕ್ಳೆಲ್ಲ ಪರಿಚಯ ಆಗಿರಿ ಮೇಡಮ್. ನೀವು ಈ ವೃತ್ತಿನ ಆರಿಸ್ಕೊಂಡಿದ್ ಕಾರಣ ಏನು ಉಮಾ? ಮೇಡಮ್, 2000 ನನ್ಗೇನು ಮಾಮ ಮದುವೆ 5 ವರ್ಷಕ್ಕೆ ತೀರ್ಕೊಂಡ್ರನ್ರಿ ಮೇಡಮ್. ಅವಾಗ ನನಗೆ 18 ವರ್ಷ ಮೇಡಮ್. ಮಾಮ ನನಗೆ 14 ವರ್ಷಕ್ಕೆ ಮದುವೆ ಆತ್ರಿ ಮೇಡಮ್. ತಿರ್ಗಾ ನನಗೆ 18 ವರ್ಷ ಬರ್ತಿದ್ದಂಗೆನೆ ಮಾಮ ತೀರ್ಕೊಂಡ್ರಿ ಮೇಡಮ್. ನನಗೆ ಅವಾಗ್ಲೇ 2 ಮಕ್ಳು ಚಿಕ್ಕವಿದ್ರಿ ಮೇಡಮ್. ವಯಸ್ಸು ಸಣ್ಣದಿತ್ರಿ ಮೇಡಮ್ ಒಂದು. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ತಾಯಿ ಬಹಳ ಆಚಾರ ವಿಚಾರ ಮೇಡಮ್. ಹೊರಗಡೆ ಹೋಗಂಗಿಲ್ಲ, ಗಂಡ ಸತ್ತವ್ರು ಬಳೆ ಹಾಕಂಗಿಲ್ಲ, ಕೈಗೆ ಮೂಗಲ್ಲಿ ಮುತ್ತಿಡಂಗಿಲ್ಲ. ಈ ಕಡೆ ಎಲ್ಲ ಬಹಳ ಸಂಪ್ರದಾಯ ರೀ ಮೇಡಮ್. ನನಗೆ ಬಹಳ ಈ ಒಂದು ಆಚಾರ ವಿಚಾರದ ಪದ್ಧತಿ ಒಳಗನೆ ನನಗೆ ನಮ್ಮ ಮನೆಯವ್ರ ತಾಯಿಗೆ ತುಂಬಾ ಜಗಳ ಆಗ್ಬಿಡ್ತ್ರಿ ಮೇಡಮ್. ಜಗಳ ಆಗಿ ನಮ್ಮ ಮನೆಗ್ ಇರಂಗಿಲ್ಲ, ನೀನು ತವ್ರ ಮನೆಗ್ ಹೋಗು ಹಂಗಿಂಗಂತ ಜಗಳ ಮಾಡ್ತಿದ್ರಿ ಮೇಡಮ್. ನಮ್ಮ ಮನೆಯವ್ರ ಇರತ್ತನ ಚೆನ್ನಾಗಿ ನೋಡ್ಕೊಂಡ್ರಿ ಮೇಡಮ್. ಮನೆಯವ್ರ ಸತ್ ಮೇಲೆ
ಸ್ವಲ್ಪ ಅತ್ತಿಗೆ ನನಗೆ ತುಂಬಾ ಜಗಳ ಆಗ್ಬಿಡ್ತು ಮೇಡಮ್. ಅಂದ್ರ ಜಗಳ ಅಂದ್ರ ಅವ್ರೇನ್ ನನ್ನಲ್ಲಿ ಇಟ್ಕೋಬಾರ್ದಂತ ಅಲ್ರಿ ಮೇಡಮ್, ಇವೇ ಪದ್ಧತಿಗಳದೇ ಬಾಳ ನಮಗೆ ಕಷ್ಟ ಆಗ್ಬಿಡ್ತು. ತುಂಬಾ ಕಾಟನ್ ಸೀರೆನೇ ಉಡ್ಬೇಕು, ಕೈಯಾಗ ಕಾಜಿನ ಬಳೆ ಹಾಕಂಗಿಲ್ಲ, ಮೂಗಲ್ ಮುತ್ತಿಡಂಗಿಲ್ಲ, ಹಣಿಗ್ ಬೊಟ್ಟಿಡಂಗಿಲ್ಲ, ಯಾರಾದ್ರೂ ಜನಗಳ ಮಧ್ಯೆ ಓಡಾಡಂಗಿಲ್ಲ, ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಶುಭ ಕಾರ್ಯಕ್ರಮಗಳಿಗೆ ಹೋಗಂಗಿಲ್ಲ, ಬಾಳ ತೊಂದ್ರೆ ಕೊಟ್ರಿ. ಮತ್ತ ಮನೆಯವರು ಚಂದ ದುಡ್ದಾಕ್ತಿದ್ರಿ ಮೇಡಮ್, ಅವ್ರ ಇದ್ದಕ್ಕಿದ್ದಂಗೆ ಅವ್ರು ತೀರ್ಕೊಂಡ್ಬಿಟ್ರಲ್ರಿ. ನಮ್ದು ಸ್ವಲ್ಪ 2 ಎಕರೆ ಜಮೀನು ಸಾಲದಾಗಿತ್ರಿ. ಅವ್ರಿಗೆ 1-2 ವರ್ಷ ತೋರ್ಸಕ್ಕೆ ನಾವ್ ಸ್ವಲ್ಪ ಸಾಲ ಮಾಡಿಬಿಟ್ಟಿವ್ರಿ ಮೇಡಮ್. ಅದು ಸ್ವಲ್ಪ ನಾವ್ ಅದನ್ನ ಜಮೀನನ್ನ ಬೇರೆಯವ್ರಿಗೆ ಸಾಲಕ್ಕೋಸ್ಕರ ಬೇರೆಯವ್ರಿಗೆ ಮಾಡಕ್ ಕೊಟ್ಟಿದ್ದೀವ್ರಿ. ನಮಗೂ ಮನ್ಯಾಗ ಅವ್ರ ಸತ್ ಮೇಲೆ ಊಟಕ್ಕೂ ಕಷ್ಟ ಆಗ್ಬಿಡ್ತ್ರಿ ಮೇಡಮ್ ನಮಗೆ. ಅವಾಗ ನಾನು ಇಲ್ಲಿ ನಮ್ ಕಡೆ ಎಲ್ಲಾ ನಮ್ ಮನೆಯವ್ರ ತಾಯಿ ಮೊದ್ಲೆಲ್ಲ ತರಕಾರಿ ಮಾರ್ಕೆಟ್ನಾಗೆಲ್ಲ ತರಕಾರಿ ವ್ಯಾಪಾರ ಮಾಡ್ತಿದ್ರಿ. ಅವ್ರ ಜೊತೆಗೆ ನಾನ್ ಹಂಗೆ ತರಕಾರಿ ವ್ಯಾಪಾರ ಮಾಡಕ ಹೋಗ್ತಿದ್ದೆ ರೀ ಮಾರ್ಕೆಟ್ಗೆ. ನಮ್ಮ ಮನೆಯವ್ರ ಸತ್ ಮೇಲೆ 2 ಮಕ್ಳು ತಗೊಂಡು ಹಂಗೆ ಮಾರ್ಕೆಟ್ಗೆಲ್ಲ ತರಕಾರಿ ಮಾರಕ್ ಹೋಗ್ತಿದ್ದೀವ್ರಿ. ಅದ್ರಾಗ ನಮಗೆ ಈ ತರಕಾರಿ ಮಾರಿದ್ದು ಜೀವನಕ್ಕೆ ಏನು ಸಾಕಾಗ್ಲಿಲ್ರಿ ಮೇಡಮ್. 2 ಮಕ್ಕಳು, ನಾನು, ಮತ್ತೆ ಸ್ವಲ್ಪ ಸಾಲ, ಹಂಗಾಗಿ ನಮ್ಗೆ ಹಂಗೆ ಒಬ್ರದು ಬ್ಯಾಂಕಿನರ್ದು ಪರಿಚಯ ಆತ್ರಿ. ಅಲ್ಲಿ ತರಕಾರಿ ತಗೊಳಕ್ ಬರ್ತಿದ್ರ ಮೇಡಮ್, ತರಕಾರಿ ತಗೊಳಕ ಬರ್ತಿದ್ರಿ. ಅವಾಗ ಅಂದ್ರೆ ಇನ್ನ ಇವ್ ಫೋನು ಏನು ಇರ್ಲಿಲ್ಲ ಮೇಡಮ್. 2004-5 ಇವು ಎಲ್ಲ ಫೋನೇ ಇಲ್ಲ ರೀ, ನಮಗ್ ಗೊತ್ತೇ ಇಲ್ಲ ಫೋನ್ದು. ತಿರ್ಗಾ ಅವ್ರೊಂದು ಚೀಟಿ ಬರ್ದು ನಾನ್ ತರಕಾರಿ ಪುಟ್ಟ್ಯಾಗ ಹಾಕಿ ಹೋಗ್ತಿದ್ರಿ. ನೀನ್ 2 ಮಕ್ಳು ತಗೊಂಡ್ ಮಾರ್ಕೆಟ್ನಾಗ ಇರ್ತಿ, ನಾನ್ ನೋಡ್ತಾ ಇದೀನಿ, ನಾ ಬೇಕಾದ್ರೆ ನಿಮ್ಗೆ ಏನಾದ್ರು ಜೀವನಕ್ಕೆ ಹೆಲ್ಪ್ ಮಾಡಿಸ್ನ ಹಂಗಿಂಗ ಅಂತೇಳಿ ಚೀಟಿ ಬರ್ದಿಟ್ಟು ಓದ್ತಿದ್ರಿ. ನನಗ್ ಓದಕ್ ಬರ್ತಲ್ರಿ, ನಾನ್ ಆ ಚೀಟಿ ತಗೊಂಡು ಓದ್ತಿದ್ದೆ ರೀ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರಿ ಮೇಡಮ್. ನಾನ್ ಯಾವಾಗಾದ್ರೂ ಸ್ವಲ್ಪ ಟೈಮ್ ಸಿಕ್ಕಾಗ ನಮ್ಮ ಅತ್ತಿಗೆ ಕಾಣ್ಲಾರ್ದಂಗ ಹೋಗಿ ಬರ್ತಿದ್ದೆ ಮೇಡಮ್. ಅವಾಗ್ಲೇ ನನ್ಗೆ ದುಡ್ಡು ಕೊಡೋರು, ಮಕ್ಳಿಗೆ ಬಟ್ಟೆ ಕೊಡ್ಸೋರು, ಮತ್ತೆ ನನಗೆ ಏನ್ ಖರ್ಚಿಗೆ ದುಡ್ಡು ಬೇಕೆಲ್ಲ ಕೊಡೋರು ಮೇಡಮ್. ಅವರು ಒಂದ್ 5-6 ವರ್ಷ ನನ್ ಜೊತೆ ಇದ್ರಿ. ನಾನು ಹಂಗ ತರಕಾರಿ ಮಾರ್ಕೊಂತ ಅವ್ರು ಕೊಟ್ಟಿದ್ದನ್ನ ಮಾಡ್ಕೊಂತ ಜೀವನ ಮಾಡಿದೇರಿ ನಾನು. ತಿರ್ಗಾ ಅವ್ರಿಗೆ ಬ್ಯಾಂಕಿಂದ ಏನೋ ಕೆಲಸ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬಿಟ್ರಿ. ಬೇರೆ ಕಡೆ ಹೋಗ್ಬಿಟ್ರಿ. ಮತ್ತ ನನಗ ಅವ್ರ ಜೊತೆ ನಾನು 2 ಮಕ್ಳು ತಗೊಂಡ್ ಹೋಗಕ್ ಆಕತ್ತೇನ್ರಿ ಮೇಡಮ್. ಅವ್ರ ಜೊತೆ ನಾನು, ಅವ್ರಿಗೆ ಫ್ಯಾಮಿಲಿ ಇತ್ತಾ? ಇತ್ರಿ ಮೇಡಮ್, ಅವ್ರಿಗೆ ಫ್ಯಾಮಿಲಿ ಇತ್ರಿ. ಅವ್ರಿಗೆ ಮಕ್ಳಾಗಿದ್ದಿಲ್ರಿ. ಅವ್ರಿಗೆ ಅವಾಗ್ಲೇ ನಾನ್ ಅವ್ರ ಜೊತೆ ಇರುವಾಗ ಅವ್ರಿಗೆ ಅವಾಗ್ಲೇ 40 ವರ್ಷ ಇತ್ರಿ ಮೇಡಮ್. ತುಂಬಾ ದೊಡ್ಡವ್ರ ವಯಸ್ಸಿನಾಗ. ಆದ್ರೂ ಚೆನ್ನಾಗಿ ನೋಡ್ಕೊಂತಿದ್ರು. ನನಗೆ ಅವ್ರು ಈಡು ಜೋಡು ಅಲ್ಲ ಅಂತ ಅಂದ್ರುನು ನನಗೆ ಅವಶ್ಯಕತೆ ಇತ್ತಲ್ರಿ ಮೇಡಮ್, ದುಡ್ಡಿನ ಅವಶ್ಯಕತೆ ಇತ್ತು. ನನ್ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ ಕುಟುಂಬ ನಿಭಾಯಿಸ್ಬೇಕಂತ ನಾನು ಅವ್ರ ಜೊತೆ ಸಂಸಾರ ಮಾಡಿದೆ. ಅವ್ರು ಚೆನ್ನಾಗಿ ನೋಡ್ಕೊಂಡ್ರು. ಅವ್ರಿಗೆ ಇದ್ದಕ್ಕಿದ್ದಂಗೆ ಬ್ಯಾಂಕ್ ಟ್ರಾನ್ಸ್ಫರ್ ಆಗ್ಬಿಡ್ತಲ್ರಿ, ಅವ್ರು ಬೇರೆ ಕಡೆ ಹೋಗ್ಬಿಟ್ರು. ತಿರ್ಗಾ ಅವ್ರು ಹೋಗ್ಬಿಟ್ರಂತ ನಾನು ಅವ್ರಿಂದ ಹೋಗಕ್ ಆಕತ್ರಿ. 2 ಮಕ್ಳು ತಗೊಂಡು ನಾನು ಅತ್ತೆ ಕೈಯಾಗಿರಕಿ ನಾನ್ ಮತ್ತ ಅವ್ರ ಬಿಟ್ಟು ಹೋದ್ಮೇಲೆ ಮತ್ತೆ ಒಂದ್ 6 ತಿಂಗಳು 5-6 ತಿಂಗಳು ನನಗ್ ಮತ್ತೆ ಕಷ್ಟ ಆಗ್ಬಿಡ್ತ್ರಿ. ಮತ್ತೆ ಅದೇ ತರಕಾರಿ ವ್ಯಾಪಾರ ಮಾಡ್ಕೊಳ್ಳೋದು ಮತ್ತೆ ಹೋಗೋದು ಆತರ ಮತ್ತೆ ಅಕ್ಷರಾಗಿ ನನಗೆ ಜೀವನ ಸಾಕಾಗಲ್ರಿ. ಹಂಗೆ ರೀ ಮತ್ತೆ ಬೇರೆಯವ್ರನ್ನ ಹಂಗೆ ಕ್ಲೈಂಟ್ಗಳನ್ನ ಹುಡುಕ್ತಾ ಜೀವನ ಮಾಡಿದೀನಿ. ಅವರು ಫಸ್ಟ್ನೇವ್ರು ಮತ್ತೆ ನಿಮ್ಮನ್ನ ಹುಡಿಕೊಂಡ್ ಬರ್ಲೇ ಇಲ್ವಾ ಮಾಲ? ಬರ್ಲಿಲ್ಲ ಮೇಡಮ್. ಯಾವಾಗನ್ನ ಅವಾಗ ಇವು ಫೋನ್ಗಳಿಲ್ಲಲ್ರಿ ಜಾಸ್ತಿ. ಮತ್ತ ಅವ್ರ ಇದ್ದಲ್ಲಿಗೆ ಹೋಗ್ಬೇಕು. ನನಗ್ ಹೋಗ್ಬೇಕಂದ್ರ 1 ದಿನ ಟೈಮ್ ಬೇಕು. ನಾನ್ ಏನು ಮಕ್ಕಳು ಬಿಟ್ಟು ಅವ್ರ ಇರೋ ಕಡೆ ನನ್ನ ಅತ್ತಿಗೆ ಏನಂತ ಸುಳ್ಳು ಹೇಳಿ ಹೋಗ್ಬೇಕ್ರಿ. ಕಷ್ಟ ಆಗ್ತದೆ ಒಂದ್ಸರಿ. ಕಷ್ಟ ಆಗ್ಬಿಡ್ತ್ರಿ. ಒಂದ್ಸರಿ ನಮ್ಮ ರಿಲೇಷನ್ ಊರಿಗೆ ಹೋಗಿ ಬರ್ತನ ಅಂತ ಸುಳ್ಳು ಹೇಳಿ ಹೋಗಿನ್ರಿ. ಆಮೇಲೆ ಅವ್ರು ಬಂದ್ಮೇಲೆ 1 ವಾರದಾಗ ಅವ್ರು ತಿರ್ಗಾ ನಮ್ಮ ಅತ್ತೆರ ಹತ್ರ ಯಾಕೋ ಮಾತಾಡ್ಸಕ್ ಬಂದಿದ್ರಂತ್ರಿ. ಅವ್ರನ್ನ ಕೇಳೇ ಬಿಟ್ರು, ಬಂದಿದ್ಲಲ್ಲ ಮೊನ್ನೆ ಅಂತ. ಬಂದಿಲ್ಲ ಅಂದ್ಬಿಟ್ರು. ಅವಾಗ ಒಂದ್ ಸುತ್ತೇನೋ ಜಗಳ ಮಾಡಿಬಿಟ್ಲು, ಎಲ್ಲಿ ಹೋಗಿದ್ದಿ ಎಲ್ಲಿಲ್ಲ ಹಂಗ ಹಿಂಗ ಅಂತ ಹೇಳಿ. ಹಂಗಾಗಿ ನನ್ಗೆ ಕಷ್ಟ ಆಗ್ಬಿಡ್ತ್ರಿ ಅವ್ರ ಜೊತೆ. ಹಂಗಾಗಿ ಕಾಂಟ್ಯಾಕ್ಟೇ ಹೋಗ್ಬಿಡ್ತ್ರಿ. ಈಗ್ಲೂ ಕಾಂಟ್ಯಾಕ್ಟ್ ಇಲ್ವಾ ಉಮ್ಮ? ಅವ್ರಿಗೆ ಈಗ ಆರಾಮಿಲ್ರಿ. ಅಂದ್ರ ವಯಸ್ಸಾಗೈತ್ರಿ. ಈಗ ಅಲ್ಲಿ ಅವ್ರಿಗೆ 60 ಬಂದವ್ರಿ. ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಈಗ ಆರಾಮಿಲ್ಲ ಅಂತ್ರಿ. ಈಗ ಮಕ್ಳು ಆಗ್ಲೇ ಇಲ್ಲ ಆ ಮನುಷ್ಯನ್ಗೆ? ಅವ್ರಿಗೆ 2ನೇ ಮದ್ವೆ ಮಾಡ್ಕೊಂಡ್ರಿ. ಅವ್ರು ಮಾಡ್ಕೊಂಡ್ರಾ? ಹ್ಞೂನ್ರಿ ಮೇಡಮ್. ನಾನು 2-3 ಅವ್ರಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರಂತ್ರಿ ಅವ್ರಿಗೆ. ತಿರ್ಗಾ ನನ್ಗೆ ಅವಾಗ ಕೊಂಡೊಂದು ಅದು ಇದು ಏನು ಗೊತ್ತಿದ್ದಿಲ್ರಿ. ನಾನು 2-3 ಅಬಾರ್ಷನ್ ಮಾಡ್ಸ್ಕೊಂಡ್ಬಿಟ್ಟಾರಿ ಅವಾಗ ಅವ್ರ ಜೊತೆ ಇರುವಾಗ. ಅವಾಗ ಅವ್ರಿಗೆ ಗೊತ್ತಾಯ್ತು ನನಗೆ
ಸಂತಾನಪನ ಇಲ್ಲ, ನನ್ನ ಹೆಂಡತಿಗೆ ಇಲ್ಲ, ನನಗೆ ಐತಿ ಅಂತೇಳಿ ಅವ್ರು ನನ್ನ ಬಿಟ್ಟು ಇಲ್ಲಿ ಸಿಂಧನೂರು ಬಿಟ್ಟು ಹೋದ್ಮೇಲೆ ತಿರ್ಗಾ ಮತ್ತೆ ಅಲ್ಲಿ ತಮ್ಮ ಏಜ್ಗೆ ತಕ್ಕ ಇರೋ ಹುಡುಗಿನ ಒಂದ್ ನೋಡಿ ಮದುವೆ ಮಾಡ್ಕೊಂಡ್ರಂತ್ರಿ. ಅವ್ರಿಗೆ ಈಗ 2 ಮಕ್ಳಾಗ್ಯಾವ್ರಿ. ಮೊನ್ನೆ ಈಗ 1.5 ವರ್ಷನ ಆಗೈತಿ ನೋಡ್ರಿ ಅವ್ರ ಮಗಳು ಮ್ಯಾಚರ್ಡ್ ಆಗಿ. ಅವ್ರಿಗೆ 60 ವರ್ಷ ಈಗ. ಅದೇ ಲೇಟ್ ಆಗಿ ಮದ್ವೆ ಆಗಿದ್ದಾರೆ ಅವರು, ಅದಕ್ಕೋಸ್ಕರ ಹಂಗ. ಹೌದ್ ಮೇಡಮ್ ನಾನು 1-2 ಆಪರೇಷನ್ ಮಾಡಿಸಿದ್ದು ನೋಡಿ ಅವ್ರ ಮದ್ವೆ ಆದ್ರಿ. ಮೊದ್ಲು ತಮ್ಮ ಹೆಂಡತಿ ಗೊತ್ತಿರ್ಲಾರ್ದಂಗೆನೆ ಇನ್ನೊಂದ್ ಮದ್ವೆ ಮಾಡ್ಕೊಂಡ್ರಂತ್ರಿ. ಅವ್ರ ಹೆಂಡತಿ ಮೊದಲೇ ಹೆಂಡತಿ ಗೊತ್ತಿಲ್ಲ, ಆದ್ರೆ ಮದ್ವೆ ಮಾಡ್ಕೊಂಡಿರೋದು. ಮುಂದೆ ಆಮೇಲೆ 6 ತಿಂಗಳು ವರ್ಷ ಆದ್ಮೇಲೆ ಹೇಳಿದ್ರಂತ್ರಿ ನಾನು ಬೇರೆ ಮದ್ವೆ ಮಾಡ್ಕೊಂಡಿನಂತ. ಆದ್ರೂ ಅವ್ರಿಗೆ ಕೂಡ ಸ್ವಲ್ಪ ಜಲ್ದಿ ಆಗ್ಲಿಲ್ಲ. ಈಗ ಮೊನ್ನೆ ಆಗೇತ್ರಿ. ಅಂದ್ರೆ ಈಗ ಹುಡುಗಿಗೆ 13-14 ವರ್ಷಕ್ಕ ಮ್ಯಾಚರ್ಡ್ ಆಗ್ಯಾಳ್ರಿ. 14 ವರ್ಷಕ್ಕೆ ಮಕ್ಳಾಗೈತಿ ನೋಡ್ರಿ. ಓಕೆ, ಇವಾಗ ನಿಮ್ಗೆ ಈಗ್ಲೂ ಪಾರ್ಟ್ನರ್ ಅಂತ ಇದ್ದಾರಪ್ಪ ಅಮ್ಮ? ಮೇಡಮ್. ಆದ್ರೆ ಮನೆಗೆಲ್ಲ ಬರೋದೆಲ್ಲ ಇಟ್ಕೊಂಡಿಲ್ಲ? ಇಲ್ಲ ಮೇಡಮ್, ನಂದು ಫ್ಯಾಮಿಲಿ ಐತಲ್ರಿ ಮನ್ಯಾಗ. ಹಂಗಾಗಿ ನಾನೇ ಹೋಗ್ಬಿಡ್ತೇನ್ರಿ. ಅಲ್ಲಿ ಇಲ್ಲಿ ರೂಮ್ ಮಾಡ್ಕೊಂಡಿರ್ತೀವ್ರಿ. ನಮಗೆ ಎಲ್ಲಿ ಅನುಕೂಲ ಆಗತ್ತ ಅಲ್ಲಿ ಹೋಗ್ಬಿಡ್ತೀವ್ರಿ. ಮನೆಗ್ ಕರಿಯಲ್ರಿ. ಈಗ್ಲೂ ವೃತ್ತಿ ಮಾಡ್ತಾ ಇದ್ದೀರಾ ನೀವು? ಹ್ಮ್ ಮೇಡಮ್, ಹೋಗ್ತೀನಿ ಮೇಡಮ್. ನೀವೇನು ಉಳಿತಾಯ ಮಾಡ್ಕೊಂಡಿಲ್ವಾ ಇವಾಗ ಮಗಳು ಮದ್ವೆ ಮಾಡಿದ್ರಿ, ಮಗನ್ ಮದ್ವೆ ಆಯ್ತು, ನಿಮ್ಮ ಜೀವನಕ್ಕೆ ಅಂತ ಏನು ಮಾಡ್ಕೊಂಡಿಲ್ವಾ? ಮೇಡಮ್, ನಾನು ಅಲ್ಲಿದ್ದ 2003-4 ಈ ದಂಧೆಗೆ ಬಂದೇರಿ. ಅಲ್ಲಿಂದ ಇಲ್ಲಿ ತನ ದಂಧೆ ಮಾಡಿ ನಾನು 2 ಎಕರೆ ಹೊಲ ಉಳಿಸ್ಕೊಂಡಿನ್ರಿ. ಮಕ್ಳು ಮದ್ವೆ ಮಾಡೀನಿ, 2 ಮಕ್ಳಿಗೆ ಓದ್ಸೀನಿ, ಫ್ಯಾಮಿಲಿ ನೋಡ್ಕೊಂಡಿನಿ. ನಾನು ಒಂದು ಸೈಟ್ ತಗೊಂಡು ಒಂದು ಮನೆ ಹಾಕೊಂಡಿನಿ. ನಂದೇ ಆದಂತದೇನ್ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿಲ್ರಿ. ಮಗಳು ನೋಡ್ಕೊಂತಿದಾರ. ಈಗೇನ್ ಬ್ಯಾಲೆನ್ಸ್ ಇಲ್ಲ. ಮತ್ತೆ ಸಂಸಾರಕ್ಕೆ ಬೇಕಲ್ರಿ ಮೇಡಮ್. ಈಗ ಮಗ ಸೊಸೆ ನಿಮ್ ಜೊತೆ ಇದಾರ ಉಮ್ಮ? ಹ್ಞೂ ಮೇಡಮ್, ಮಗ ಸೊಸೆ ನನ್ನ ಜೊತೆ ಇದಾರ್ರಿ ಮೇಡಮ್. ಈಗ ನೀವೆಲ್ಲರೂ ಹೊರಗಡೆ ಹೋದ್ರೆ ಕೇಳಲ್ವಾ ಯಾಕೆ ಹೋಗ್ತೀರಾ ಏನು ಅಂತೇನು? ಮೇಡಮ್, ನಮಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂದ್ರಿ, ಈ CBOಗಳೇನ್ ಇದಾವಲ್ರಿ, ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ನಾವ್ ಮಾಡ್ಕೊಂಡಿವಲ್ರಿ, ಇವು ನಮಗೆ ಬಹಳ ಹೆಲ್ಪ್ ಮಾಡ್ತಾವ್ರಿ ಮೇಡಮ್. ಯಾಕಂದ್ರ ನಮ್ದು ಏನಾದ್ರು ಪರ್ಸನಲಿ ಕೆಲ್ಸ ಇತ್ತಂದ್ರ ಕೂಡ ಏನೋ ಸಂಘದ ಕೆಲ್ಸ ಐತೆ ಹೊರಗ್ ಹೋಗ್ಯಾರ ಅನ್ಕೊಂಡ್ಬಿಡ್ತಾರ್ರಿ. ನಾವುನು ಹೋಗವಾಗ ಇಲ್ಲ, ನಮ್ದು ರೈತರ ಮೀಟಿಂಗ್ ಐತಿ, ಕೊಪ್ಪಳದಾಗ ಮೀಟಿಂಗ್ ಐತಿ, ಹೋಗ್ಬಿಡ್ತಾರೆ. ನಿಮ್ಗೆ ಯಾವಾಗಾದ್ರೂ ವೃತ್ತಿ ಮಾಡುವಂತ ಸಂದರ್ಭದಲ್ಲಿ ವೈಲೆನ್ಸ್ ಏನಾದ್ರು ಆಗಿದ್ಯಾ ಉಮ್ಮ? ವೈಲೆನ್ಸ್ ಆಗ್ಯಾವ್ರಿ ಮೇಡಮ್. ಈಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ಯಾವ್ರಿ. ಮೊದ್ಲೆಲ್ಲ ನಮ್ಗ ಗಿರಾಕಿಗಳನ್ನ ಹೆಂಗ ಮೇಂಟೈನ್ ಮಾಡ್ಬೇಕ ಅನ್ನೋದು ಗೊತ್ತಿದ್ದಿಲ್ರಿ. ಆಮೇಲೆ ರೇಟ್ನ ಹೆಂಗ ಜಾಸ್ತಿ ಮಾಡ್ಬೇಕಂತ ಗೊತ್ತಿದ್ದಿಲ್ರಿ. ಕಡಿಮೆ ರೇಟ್ಗೆಲ್ಲ ಅವ್ರು ಕೇಳಿದ ಸೆಕ್ಸ್ಗೆಲ್ಲ ನಾವು ಅಲ್ಲಿ ಕೊಟ್ಟು ಮತ್ತ ಕಡಿಮೆ ದುಡ್ಡು ತಗೊಂಡೊಂದ್ಸರಿ ಒಬ್ರು ಅಂತಂದೇಳಿ 3 ಜನ 4 ಜನ ಬರೋದು. ವೈಲೆನ್ಸ್, ತುಂಬಾ ವೈಲೆನ್ಸ್ ಆಗ್ಯಾವ್ರಿ ಮೇಡಮ್. ಅವಾಗೆಲ್ಲ ನಮ್ಗ ಈ ಕಾಂಡೋಮ್ ಕಾಂಡೋಮ್ ಬಗ್ಗೆನೆ ಗೊತ್ತಿದ್ದಿಲ್ರಿ. ಮತ್ತೆ ಫ್ರೀ ಆಗಿ ಸೆಕ್ಸ್ ಮಾಡೋದು, ಕಾಂಡೋಮ್ ಹಾಕ್ತೇನೆ. ನಮ್ ಮೇಲೆ ತುಂಬಾ ವೈಲೆನ್ಸ್ ಅನುಭವಿಸಿರಿ ಮೇಡಮ್. ಈ ಸ್ಟೇಷನ್ಗೆಲ್ಲ ಹೋಗಿರೋದು ಆತರ ಎಲ್ಲ ಇನ್ನೂ ಆಗ್ಯಾವ್ರಿ ಮೇಡಮ್. ಸ್ಟೇಷನ್ಗೆಲ್ಲ ಅಂದ್ರ ಈ ತರ ನಾವು ದಂಧೆ ಮಾಡಿ ಹೆಣ್ಮಕ್ಳು ಅಂತ ಹೇಳ್ತಿದ್ದಿಲ್ರಿ ಸ್ಟೇಷನ್ನಾಗ. ನೋಡ್ರಿ ನಾವ್ ಅಲ್ಲಿ ಹೋಗಿವಿ, ತೊಂದ್ರೆ ಕೊಟ್ಟಾರ, ಇಲ್ಲಿ ಬಂದ ತೊಂದ್ರೆ ಕೊಟ್ಟಾರ ಅಂತ ಹೇಳಿ. ತಿರ್ಗಾ ನಮ್ಗೆ ಆಮೇಲೆ ನಾವ್ ಏನ್ ಸಂಘಗೂ ಕಟ್ಕೊಂಡಿವಲ್ಲ ಅವ್ರಿಗೂ ಗೊತ್ತಾಯ್ತು ಈ ತರ ಹೆಣ್ಮಕ್ಳು ಇವ್ರು ಅಂತ ಹೇಳಿ. ಅವ್ರಿಗೂ ಗೊತ್ತಾಯ್ತು ಸ್ಟೇಷನ್ನಾಗ. ಹಂಗಾಗಿ ಸ್ವಲ್ಪ ನಮ್ಗೆ ಅಕಸ್ಮಾತ್ ಇಲ್ಲ ಹಿಂಗ ಓದಲ್ಲಿ 1-2 ಅಂತ ಬಂದು 3-4 ಜನ ಬಂದ್ರಂದ್ರ ನಾವು ಅಲ್ಲಿ ಸ್ವಲ್ಪ ಯಾವ್ದನ ಬೇಕಾದ್ರು ಏನಾದ ಪೊಲೀಸ್ ನಂಬರ್ಗಳು ಇಟ್ಕೊಂಡು ಪೊಲೀಸರ ಕೈಲಿ ಕೂಡ ಫೋನ್ ಮಾಡಿಸ್ತಿದ್ದೀವ್ರಿ. ಉಮ್ಮ, ನಿಮ್ಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಯಜಮಾನ್ರು ತೀರೋದ್ರು ಪಾಪ. ಮದ್ವೆ ಆಗಿ 5 ವರ್ಷಕ್ಕೆ, ನಿಮ್ಗೆ ಅವಾಗ 18 ವರ್ಷ ಅಂತ ಹೇಳ್ತಾ ಇದ್ದೀರಾ. ನೀವ್ ಯಾಕೆ ಇನ್ನೊಂದ್ ಮದ್ವೆ ಮಾಡ್ಕೋಬಾರ್ದಾಯ್ತು? ಇಲ್ರಿ ಮೇಡಮ್, ಗಂಡ ಸತ್ ಮೇಲೆ ಹೇಳಿದ್ನಲ್ರಿ ನಮ್ ಮನ್ಯಾಗ ಆಚಾರ ವಿಚಾರ ಮುದುಕಿ ಮದ್ವೆ ಮಾಡ್ತಾವಲ್ರಿ ನನಗ 2 ಮಕ್ಳು ಬೇರೆ. ಆಮೇಲೆ ಹೇಳ್ಬಾರ್ದ್ರಿ, ಅದು ಮನೆಯವ್ರ ಸತ್ತಾಗ ಇರೋ ಬರ ಶಾಸ್ತ್ರನೆಲ್ಲ ಅವಾಗೆ ಮಾಡಿ ಮುಗಿಸ್ಬಿಟ್ರಿ ನನಗ. ಬಿಳಿ ಸೀರೆ ಉಡಿಸಿ ಎಲ್ಲ ಮಾಡಿ. ಇವಾಗೆಲ್ಲ ಇಲ್ಲ ಅಲ್ವಾ? ಈಗೆಲ್ಲ ಆಚಾರ ವಿಚಾರ ಕಮ್ಮಿ. ಇಲ್ಲ ಮೇಡಮ್, ಈಗಿಲ್ಲ ಮೇಡಮ್. ಅವಾಗ 2001 ನಮ್ ಮನೆಯವ್ರ ಸತ್ರಿ ಮೇಡಮ್. ಅವಾಗ ಅಂದ್ರೆ ಎಂತ ಅನಿಷ್ಟ ಪದ್ಧತಿ ಅಂತಿದ್ರಿ ಮೇಡಮ್. ನಮ್ಮಂತ ಕಷ್ಟ ಯಾವ ಮಕ್ಳಿಗೂ ಈಗ ಬರ್ಬಾರ್ದ ಅನ್ಕೊಂಡಿವ್ ನಾವ್ ಅವಾಗ. ಹ್ಞೂನ್ರಿ ಮೇಡಮ್, ಅಷ್ಟು ಜನ ಗಂಡ ಸತ್ತವ್ರು ಅಂದ್ರ ಒಂಥರ ಅರ್ಧ ನಾವೇ ಅವ್ರ ಜೊತೆ ನಾವೇ ಸಾಯೋದ್ಲಿ ಸಾನಿಸ್ಬಿಡ್ತಿತ್ತು ನನಗೆ. ಅಷ್ಟು ಹಿಂಸೆ ಮಾಡ್ತಾ ಅಷ್ಟು ಹಿಂಸೆ ಮೇಡಮ್. ಅದನ್ನ ನೆನೆಸ್ಕೋಬಾರ್ದು.
ಯಾವಾಗಾದ್ರೂ ನೆನ್ಸ್ಕೊಂಡ್ಬಿಟ್ರೆ ಅದ್ರ ಬಗ್ಗೆ ಬೇಜಾರಾಗುತ್ತೆ ನನ್ಗೆ. ಆದ್ರೆ ಇವಾಗ ಜನರೇಷನ್ ಬದಲಾಗಿದೆ ಹೋಗ್ತಾ ಹೋಗ್ತಾ. ಈಗ ಮೇಡಮ್ ಈಗ ತುಂಬಾ ಬದಲಾಗೈತ್ರಿ ಮೇಡಮ್. ಇವಾಗ ನಮ್ಮ ಫ್ಯಾಮಿಲಿ ಒಳಗ ಅವಾಗ ನನಗೆ ಗಂಡ ಸತ್ತಾಗೆ ನನ್ಗೆ ಅಷ್ಟು ನೋವು ಅನಿಸ್ತಿತ್ತು. ಆದ್ರೆ ಈಗ ನಮ್ ಫ್ಯಾಮಿಲಿ ಒಳಗ ಚಿಕ್ಕ ವಯಸ್ಸಿಗೆ ಗಂಡ ಸತ್ತವ್ರಿಗೆ ಮದ್ವೆ ಮಾಡಿ ಕೊಟ್ರು. ಅವ್ರಿಗೆ ಓದ್ತು ಅಂದ್ರೆ ಓದಕ ಕಳ್ಸ್ಲಿಕ್ಕತ್ತಾರ, ಏನಾದ್ರು ಜಾಬ್ ಮಾಡ್ತು ಅಂದ್ರೆ ಜಾಬ್ ಮಾಡಕ್ ಕಳ್ಸತ್ತಾರ. ಆದ್ರೆ ಅವಾಗ ನಾವು ಇದ್ದಂಗ ನಮ್ಗೆ ಇದ್ದಂಗ ಈಗಿಲ್ಲ ಮೇಡಮ್, ತುಂಬಾ ಆಗೈತ್ರಿ. ಓಕೆ ಉಮಾ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಮುಕ್ತವಾಗಿ ನಿಮ್ಮ ಒಂದು ಸ್ವಂತ ವಿಚಾರಗಳನ್ನೆಲ್ಲ ನಮ್ಮ ಜೊತೆ ತಿಳಿಸಿದ್ದೀರಾ. ಹಾಗಾಗಿ ನಮ್ಮ ರೇಡಿಯೋ ಆಕ್ಟಿವ್ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಓಕೆ ಮ್ಯಾಮ್, ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕೇಳಿದ್ರಲ್ಲ ಕೇಳಿದರೆ ಇಷ್ಟೊತ್ತರೆಗೂ ನಮ್ಮ ಜೊತೆ ಮಾಲಾ ಅವ್ರು ಮಾತನಾಡಿದ್ರು. ಅವ್ರು ಹೇಳ್ತಾ ಇದ್ರು ತುಂಬ ಚಿಕ್ಕ ವಯಸ್ಸಿಗೆ ಅವ್ರದ್ದು ಮದುವೆ ಆಗಿರೋದು 14 ವರ್ಷಕ್ಕೆ. ಗಂಡನ ಕಳ್ಕೊಳ್ತಾರೆ, 2 ಮಕ್ಕಳಾಗುತ್ತೆ. ಆನಂತರ ತರಕಾರಿ ವ್ಯಾಪಾರ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಒಬ್ಬರ ಪರಿಚಯ ಆಗಿ ವೃತ್ತಿ ಪ್ರಾರಂಭ ಆಗುತ್ತೆ. ಹಾಗೆ ವೃತ್ತಿ ಮಾಡ್ತಾನೆ ಮಕ್ಕಳನ್ನು ಸಾಕ್ಕೊಂಡು ಈಗಲೂ ಸಹ ವೃತ್ತಿ ಮಾಡ್ತಾ ಇದ್ದೀನಿ ಅಂತಲೂ ಹೇಳಿದ್ರು. ಅವರಿಗೆ ಮಕ್ಳಿಗೂ ಸಹ ಮದುವೆ ಮಾಡಿದ್ದಾರೆ. ತುಂಬ ಕಟ್ಟುನಿಟ್ಟಿನ ಸಂಪ್ರದಾಯ ಅವರ ಕುಟುಂಬದಲ್ಲಿ. ಗಂಡ ತೀರೋದ ತಕ್ಷಣ ಆಚಾರ ವಿಚಾರಗಳಿಗೆ ಬದ್ಧವಾಗಿರಬೇಕು. ಹೆಣ್ಮಕ್ಳು ಹೊರಗಡೆ ಹೋಗಬಾರ್ದು, ಗಂಡಸರಿಗೆ ಮುಖ ತೋರಿಸ್ಬಾರ್ದು, ಕಾಟನ್ ಸ್ಯಾರಿನೇ ಹಾಕ್ಕೋಬೇಕು, ಕಣೆಗೆ ಕುಂಕುಮ ಇಟ್ಕೋಬಾರ್ದು, ಕೈಗೆ ಗಾಜಿನ ಬಳೆ ಹಾಕ್ಕೋಬಾರ್ದು. ಈ ರಿಸ್ಟ್ರಿಕ್ಷನ್ಸ್ ಎಲ್ಲ ನೋಡಿ ನೋಡಿ ಮನೆಯಲ್ಲಿ ತುಂಬ ಚಿಕ್ಕ ವಯಸ್ಸಾಗಿರೋದ್ರಿಂದ ಉಮ್ಮನಿಗೆ 18 ವರ್ಷ ಅವ್ರ ಗಂಡ ತೀರೋದಾಗ, ಹಾಗಾಗಿ ಅವರು ಮನೆಯಿಂದ ಹೊರಗಡೆ ಬರ್ತಾರೆ ತರಕಾರಿ ವ್ಯಾಪಾರ ಮಾಡೋದಕ್ಕೆ. ಹೀಗೆ ಇದ್ದರೆ ಜೀವನ ಸಾಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ಊಟಕ್ಕೂ ಕಷ್ಟ ಆದಂಥ ಪರಿಸ್ಥಿತಿನಲ್ಲಿ ಅವರು ದುಡಿಯೋದಕ್ಕೆ ಅಂತ ಈಚೆಗೆ ಬರ್ತಾರೆ. ಆವಾಗಿಂದ ಪ್ರಾರಂಭ ಆಗುತ್ತೆ ಅವರು ವೃತ್ತಿಯ ಜೀವನನೂ ಸಹ ಆವಾಗಲೇ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು. ಕೆಳಗಡೆ ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ರೇಡಿಯೋ ಆ್ಯಕ್ಟಿವ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಮುದಾಯದ ಜನರಿಗೆ ತಲುಪಿಸುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಮೀಡಿಯಾ ಸ್ಟಡೀಸ್ ಜೈನ್ ಡಿಮ್ಯಾಂಡ್ ಟು ಬಿ ಯೂನಿವರ್ಸಿಟಿ ಎಂದು ಹೇಳಲು ನಾನು ಬಯಸುತ್ತೇನೆ. ಧನ್ಯವಾದಗಳೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ರಾಧಾ. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.